ನೀವು ಹೇಗೆ ನೋಡ್ತಾ ಇದ್ದೀರ ಈ ಕೊಳ ಮೊದಲು ಈ ರೀತಿ ಇರಲಿಲ್ಲ. ಹಾಗೆ ಹುಡುಗರು ಏನು ಇದು ಮಾಡಿದ್ರು ಆ ರೀತಿ ಗಿಡ ಸತ್ತೆ ಎಲ್ಲ ಬೆಳ್ಕೊಂಡು ಫುಲ್ಲು ಮುಚ್ಚೋಗಿತ್ತು. ನೀವು ಇಲ್ಲಿ ನೋಡಿದ್ರೆ ಬರೀ ಏನು ಒಂದು ಬರೀ ಗಿಡ ಗಿಂಟಗಳೇ ಕಾಣ್ತಾ ಇತ್ತು. ಒಂದು ಕೆರೆ ಇದೆ ಅಂತಲೂ ಯಾರೂ ಗೊತ್ತಾಗ್ತಾ ಇರಲಿಲ್ಲ. ಇದನ್ನು ಬಂದು 2 ದಿನ ಆ ಹುಡುಗರು ಮತ್ತು ನಾವು ಅಚೀವರ್ ಅಕಾಡೆಮಿ ಅಂತ ನಮ್ಮ ಸರ್ ಅದೊಂದು ನಡೆಸ್ಕೋತಾ ಇದ್ದಾರೆ. ಅವರ ಅಂಡರಲ್ಲಿ ನಾವು ಈ ಥರ ಎಷ್ಟೊಂದು ಆಲ್ಮೋಸ್ಟ್ ಇದೋ ಒಂದು ಕೆರೆ ನೀವು ನೋಡ್ತಾ ಇರೋದು ಈಗ ಇದೊಂದು. ಇದರ ಜೊತೆಗೆ ಎಷ್ಟೋ ದೇವಸ್ಥಾನಗಳು ಇರ್ಬೋದು, ಹಳೆಯ ಕಾಲದ ದೇವಸ್ಥಾನಗಳು ಮತ್ತು ಸುತ್ತಮುತ್ತ ಇರೋ ಕೊಳಗಳನ್ನೆಲ್ಲ ನಾವು ನಮ್ಮ ಹುಡುಗರು ಅಚೀವರ್ಸ್ ಅಕಾಡೆಮಿ ಅಂತ ಇನ್ನೂ ಒಂದು ಇದೆ, ಒಂದು ತಂಡ. ಅದರ ಜೊತೆಗೆ ಮತ್ತು NSS ತಂಡ ಯಾವಾಗಲೂ ಕೈ ಜೋಡಿಸ್ಕೊಂಡು ನಾವು ಸುತ್ತಮುತ್ತ ಇರೋ ನಮ್ಮ ಅಂದರೆ ಈಗ ಮೊದಲು ನಮ್ಮ ಸುತ್ತಮುತ್ತ ಏನಿದೆ ಹಳೆಯ ಕಾಲದ ಕಟ್ಟಡ ಇರ್ಬೋದು, ಇದರ ಕೊಳಗಳಿರ್ಬೋದು, ಅದನ್ನು ನಾವು ಉಳಿಸ್ತಾ ಹೋಗಬೇಕು. ಯಾಕಂದರೆ ಇದು ಇವತ್ತಿನ ಪೀಳಿಗೆಗೆ ಏನಿದೆ ಹಿಂದೆ ನಡೆದು ಹೋಗಿರೋ ಅಂತ ಕುರುಹುಗಳು ಸಿಗೋದೆ. ಮತ್ತು ಇದ್ರದ್ದು ಕೊಳಗಳಿರ್ಬೋದು, ಇದೇನೆಂದರೆ ಇದ್ರದ್ದು ಇನ್ನೂ ಒಂದೇನೆಂದರೆ ವಾಸ್ತುಶಿಲ್ಪಗಳು. ಈಗ ಕರೆಂಟ್ ನಾವೇನು ಹುಡುಗರುಗಳಿದ್ರು ವಿದ್ಯಾರ್ಥಿಗಳಿರ್ಬೋದು, ಹಳೇದು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ವಾಸ್ತುಶಿಲ್ಪ ಅನ್ನೋದು ಈಗ ನಾವು ಜಸ್ಟ್ ನೋಡ್ತಾ ಇರೋದೇನಿದೆ ಎಲ್ಲನೂ ಹಳೆಯ ಕಾಲದಿಂದನೇ ಬಂದಿರುವಂಥದ್ದು ಹೊಸ ಇದು. ಯಾಕಂದರೆ ಹಳೆಯದನ್ನು ನೋಡಿ ಇನ್ಸ್ಪೈರ್ ಆಗಿ ಈಗ ಹೊಸ ಬಿಲ್ಡಿಂಗ್ಗಳಿರ್ಬೋದು, ಇಲ್ಲ ಹೊಸ ಇದು ಇರ್ಬೋದು, ಕಟ್ಟಡಗಳನ್ನ ನಾವು ಏನು ಡಿಸೈನ್ ಇದು ಮಾಡ್ತಾ ಇದ್ದೀವಿ ಅದು ಹಳೆಯ ಕಾಲದಿಂದ ಬಂದಂಥ ಶೈಲಿಯಿಂದನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ಸೊ ಅದರಿಂದ ಯಾರೇ ಆದರೂ ಮುಂದಿನ ಪೀಳಿಗೆಗಳಿಗೆ ಇದನ್ನೆಲ್ಲ ಉಳಿಸಿದ್ರೆ ಅವರು ಕೂಡ ಹಿಂದೆ ನಮ್ಮ ಪೂರ್ವಜರು ಈ ರೀತಿ ಇತ್ತು, ಈ ರೀತಿ ಕಟ್ಟಡಗಳ ಜೀವನ ಮಾಡ್ತಾಯಿದ್ರು, ಈ ರೀತಿ ಈಗ ಇದೊಂದು ನ್ಯಾಚುರಲ್ ರಿಸೋರ್ಸು. ಆಗ ನಮ್ಮ ಥರ ಈಗ ಪೈಪ್ಲೈನು ಇದ್ರದ್ದು ಏನೂ ಇರಲಿಲ್ಲ. ಸೊ ಆ ಕಾರಣಕ್ಕೆ ಇದನ್ನು ಕುಡಿಯೋ ನೀರಿಗೆ ಇರ್ಬೋದು ಬಳಸ್ಕೊತಾ ಇದ್ರು. ಬಟ್ ಈಗ ಇದನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ರೂ ಪರವಾಗಿಲ್ಲ, ಅದೇ ಪ್ರಾಣಿ ಪಕ್ಷಿಗಳಿಗೆ ನೀರಿಗೆ ಅಭಾವ ಆದಾಗ ಇದನ್ನು ಬಳಸ್ತವೆ.